ಅಪಮಾನ ಮಾಡಿರುವ ವಿಷಯ ತಿಳಿದು ತಾಲೂಕಿನ ವಿವಿಧ ಕಡೆಯಿಂದ ಆಗಮಿಸಿದ ದಲಿತ ಛಲವಾದಿ ಸಂಘಟನೆ ಮುಖಂಡರು, ಸ್ಥಳದಲ್ಲಿಯೇ ಪ್ರತಿಭಟನೆ ಮಾಡಿದ ಮುಖಂಡರು, ದೇಶಕ್ಕೆ ಸಂವಿಧಾನ ನೀಡಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಲಿತರ ಶೋಷಿತರ ನಾಯಕರಾಗಿದ್ದಾರೆ. ದೇಶದಲ್ಲಿ ದಲಿತರಿಗೆ ನೀಡಿದ ಸಂವಿಧಾನದಿಂದ ಇಂದು ನಿರ್ಭೀತಿಯಿಂದ ಜೀವನ ನಡೆಸುತ್ತಿದ್ದಾರೆ. ಅವರು ನೀಡಿದ ಭಿಕ್ಷೆಯಿಂದ ಇಂದು ಅನೇಕರು ಉತ್ಪನ್ನ ಸ್ಥಾನದಲ್ಲಿದ್ದಾರೆ. ಇಂತಹ ನಾಯಕ ಪ್ರತಿಮೆಯನ್ನ ಗೌರವಪೂರ್ವಕವಾಗಿ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದುಕೊಂಡು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಪ್ರತಿಮೆಗೆ ಸಿಸಿ ಕ್ಯಾಮೆರಾ, ಗ್ರಿಲ್ ಕಟ್ಟುವುದು ಸೂಕ್ತ ರಕ್ಷಣೆ ಮಾಡಿಲ್ಲ. ಇನ್ನು ಒಂದೇ ಸ್ಥಳದಲ್ಲಿ ವಿವಿಧ ನಾಯಕ ಪ್ರತಿಮೆ ನಾಮಫಲಕಗಳು ಇವೆ. ಇಲ್ಲಿ ಸಿಸಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯವಾಗಿದೆ. ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕ್ ಪಂಚಾಯತಿ ಸಿದ್ದರ್ ಸ್ವಾಮಿ ಅಂತೇಳಿ ದಿನಾಂಕ 4/7/2020 ತಾಲೂಕಿನ ಅರಿವಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಸುಮಾರು 30 ದಿನಗಳ ಒಳಗಾಗಿ ಸದರಿ ಗ್ರಾಮದಲ್ಲಿ ಹೊಸದಾಗಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡುತ್ತೇವೆ ಸರ್. ಹೊಸ ಮೂರ್ತಿ ಸರ್. ಮತ್ತು ಒಂದು ಇಲಾಖೆ ಅಧಿಕಾರಿ ಮತ್ತು ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವು ಬದ್ಧವಾಗಿ ಇದನ್ನು ನಾವು ಸರಿಪಡಿಸ್ತೀವಿ ಸರ್. ಆಮೇಲೆ ನಾಳೆನೇ ಸಿಸಿ ಕ್ಯಾಮ್ರಾ ಕೂಡಿಸಿ ಅದಕ್ಕೆ ಜನ ವ್ಯಕ್ತಿಗಳಿಗೆ ಅದು ಏನು ಅಡಚಣೆ ಆಗಲಾರ್ದಂಗ ಸ್ಟೀಲ್ ರಾಡ್ ಆಗಲಿ ಏನೇ ರಾಡ್ ಆಗಲಿ ಕೆಬ್ನ ರಾಡ್ ಆಗಲಿ ಅವನ ಇಲಾಖೆಯಿಂದ ನಾವು ಅದನ್ನು ಪಂಚಾಯತಿಯಿಂದ ನಾವು ಅದನ್ನು ಮಾಡಿಕೊಟ್ಬಿಡ್ತೀವಿ ಸರ್. ಅದನ್ನು ಅಧಿಕಾರಿಗಳು ಈ ರೀತಿ ತಪ್ಪಾಗ್ಯದ, ಅಧಿಕಾರಿಗಳು ಯಾವುದೇ ಒಂದು ಇದನ್ನು ಸ್ಪಂದನೆ ಮಾಡಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಮೇಲಧಿಕಾರಿಗಳು ನಾವನ್ನು ವರದಿ ಮಾಡ್ತೀವಿ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸರ್ ಏನು ಸರ್ ತಮ್ಮದು ಪ್ರಕರಣ ದಾಖಲೆ ಅರೆಸ್ಟ್. ಇನ್ನು ಸ್ಥಳಕ್ಕೆ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಜೆ. ಹನುಮಂತ, ತಹಶೀಲ್ದಾರ್ ರವಿ ಎಸ್. ಅಂಗಡಿ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸಲಾಗುವುದು, ಸಿಸಿ ಕ್ಯಾಮೆರಾ ಅಳವಡಿಸಿ ರಕ್ಷಣೆ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.